ಗಾಡಿಗೆ, ಮನೆ ಮುಂದೆ, ಅಂಗಡಿಗಳ ಮುಂದೆ ನಿಂಬೆಹಣ್ಣು ಮತ್ತು ಮೆಣಸಿನ್ಕಾಯಿನ ಪೋಣಿಸಿರೋ ದಾರ ಕಟ್ಟಿರೋದನ್ನ ನಾವು ನೋಡಿರ್ತೀವಿ. ಅದು ಏನಕ್ಕೆ ಕಟ್ತಾರೆ, ಏನಕ್ಕಾಗಿ ಕಟ್ಟಬೇಕು ಅಂತ ನಮ್ಗೆ ಗೊತ್ತಿದೆ. ಕೆಲವೊಬ್ರು ಗೊತ್ತಿರುತ್ತೆ, ಕೆಲವೊಬ್ರಿಗೆ ಗೊತ್ತಿರಲ್ಲ, ಆದರೂ ಕಟ್ಟಿರ್ತಾರೆ. ಏನಕ್ಕೆ ಕಟ್ಟಿದ್ದೀರಾ ಅಂತ ಕೇಳಿದ್ರೆ ಎಲ್ಲರೂ ಕಟ್ತಾರಲ್ಲ ಅದು ಕಟ್ಟಿದ್ದೀವಿ ಅಂತ ಹೇಳ್ತಾರೆ. ಆದರೆ ಏನಕ್ಕೆ ಕಟ್ಟಬೇಕು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಮತ್ತು ಇದಕ್ಕೆ ವೈಜ್ಞಾನಿಕವಾಗಿ ಕೂಡ ಕಾರಣಗಳಿವೆ. ನಮ್ಮ ಜೊತೆ ಇಟ್ಕೊಂಡು ಹೋಗ್ತಾರೆ. ಕೆಲವೊಬ್ರು ಅದನ್ನು ಎಲ್ಲರೂ ಹೊರಗಡೆ ಹೋಗ್ಬೇಕಾದ್ರೂ ಇಟ್ಕೊಂಡು ಹೋಗಿರ್ತಾರೆ. ಏನಕ್ಕೆ ಅಂತಲೂ ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಬನ್ನಿ ಏನಕ್ಕೆ ಅಂತ ನೋಡೋಣ. ಅಂಗಡಿ ಮುಂದೆ, ಗಾಡಿಗಳಿಗೆ ಮತ್ತು ಮನೆ ಮುಂದೆ ಎಲ್ಲ 5 ಅಥವಾ 7 ಮೆಣಸಿನ್ಕಾಯಿನ ಕಟ್ಬಿಟ್ಟು ಒಂದು ನಿಂಬೆಹಣ್ಣ ಜೊತೆ ಸೇರಿಸ್ಬಿಟ್ಟು ದಾರಕ್ಕೆ ಸೇರಿಸ್ಬಿಟ್ಟು ಕಟ್ಟಿರ್ತಾರೆ. ಏನಕ್ಕೆ ಕಟ್ತಾರೆ ಅಂದರೆ ಒಂದು ಕೆಟ್ಟ ದೃಷ್ಟಿ, ನೆಗೆಟಿವಿಟಿ. ಮತ್ತು ಕೆಲವೊಬ್ಬರು ಅಯ್ಯೋ ಚೆನ್ನಾಗಿದೆ ಅಂತ ಹೇಳ್ತಾರೆ, ಅದು ಕೂಡ ಕೆಟ್ಟ ದೃಷ್ಟಿ ಥರ. ಅಂದರೆ ನಾವೇನೋ ಮನಸ್ಸಲ್ಲಿ ಏನಿದೆ ಅಂತ ನಮ್ಗೆ ಯಾರಿಗೂ ಗೊತ್ತಾಗಲ್ಲ. ಕೆಲವೊಬ್ರು ಮನಸ್ಸಲ್ಲಿ ಅವರು ಒಳ್ಳೆಯವರು ಅಂತಲೇ ನಾವು ನಂಬಿರ್ತೀವಿ, ಬಟ್ ಅವ್ರ ಮನಸ್ಸಲ್ಲಿ ಏನೋ ಕೆಟ್ಟ ಆಲೋಚನೆ ಮಾಡ್ತಿರ್ತಾರೆ. ಅದು ಕೂಡ ತಡೆಯುತ್ತೆ. ಮತ್ತು ಯಾವುದಾದ್ರು ಒಂದು ನೆಗೆಟಿವಿಟಿ ಅನ್ನೋದು ಏನಿರುತ್ತೆ ಅದು ನಮಗೆ ಕಣ್ಣಿಗೆ ಕಾಣಿಸಲ್ಲ. ಅದು ಏನಾದರೂ ಅಕಸ್ಮಾತ್ ಬರ್ತಾ ಇದ್ದರೆ ಅದು ಅಲ್ಲೇ ತಡೆದು ನಿಲ್ಲಿಸ್ಲಿ ಅಂತ ಕೂಡ ಇದನ್ನು ಕಟ್ತಾರೆ. ಇನ್ನು ನಮ್ಮ ಧಾರ್ಮಿಕ ನಂಬಿಕೆ ಪ್ರಕಾರ, ನಮ್ಮ ಹಳೆ ಕಾಲದ ನಂಬಿಕೆ ಪ್ರಕಾರ, ಸಂಪ್ರದಾಯದ ಪ್ರಕಾರ ಏನು ಹೇಳ್ತಾರೆ ಅಂದರೆ ಲಕ್ಷ್ಮಿ ಬಂದರೆ ನಮಗೆ ದುಡ್ಡು ಕಾಸು ಎಲ್ಲ ಚೆನ್ನಾಗಿ ಕೊಡುತ್ತೆ, ನಮ್ಗೆ ವ್ಯವಹಾರ ಎಲ್ಲ ಚೆನ್ನಾಗಾಗುತ್ತೆ, ಯಾವುದೇ ದುಡ್ಡು ಕಾಸು ಕೊರತೆ ಆಗಲ್ಲ ಅಂತ ಹೇಳ್ತಾರೆ. ಇನ್ನು ಆ ಲಕ್ಷ್ಮಿ ಏನಾದ್ರು ಬಂದು ನೆಲೆಸ್ತು ಅಂದರೆ ನಮಗೆ ಇರೋ ದುಡ್ಡು ಕಾಸು ಕೂಡ ಹೋಗುತ್ತೆ. ಮತ್ತು ಚಿನ್ನ, ಒಡವೆ ಏನು ಮಾಡಿಸ್ಕೊಂಡಿರ್ತೀವಿ ಎಲ್ಲವೂ ಕೂಡ ಹೋಗುತ್ತೆ ಅಂತ ಹೇಳ್ತಾರೆ. ನಮ್ಗೆ ಈ ಲಕ್ಷ್ಮಿಗೆ ಯಾವಾಗ ಬರ್ತಾರೆ ಅಂದರೆ ನಾವು ಲಕ್ಷ್ಮಿಗೆ ಸಿಹಿ ಪದಾರ್ಥಗಳನ್ನ ಇಟ್ಟರೆ ಅವ್ರಿಗೆ ಖುಷಿಯಾಗಿ ಲಕ್ಷ್ಮಿ ನಮ್ಮ ಮನೇಲಿ ವಾಸ ಇರ್ತಾರೆ. ಮತ್ತು ನೀಟಾಗಿರಬೇಕು, ಚೆನ್ನಾಗಿರಬೇಕು, ಯಾವುದೇ ಈ ಕೆಟ್ಟಾಗಿ ನಾವು ಹಾಗೆ ಹೀಗೆ ಇಟ್ಕೋಬಾರ್ದು. ಇನ್ನು ಲಕ್ಷ್ಮಿ ಲಭಿಸಲಿಲ್ಲ ಅಂದರೆ ಅಲಕ್ಷ್ಮಿ ಬರ್ತಾಳೆ. ಅಲಕ್ಷ್ಮಿಗೆ ಹುಳಿ ಪದಾರ್ಥ ಅಂದರೆ ತುಂಬ ಇಷ್ಟ. ಆದ್ದರಿಂದ ನಾವೇನಾದರೂ ನೈವೇದ್ಯಕ್ಕೆ ಹುಳಿ ಅಥವಾ ಖಾರದ ವಸ್ತುಗಳನ್ನೇನಾದರೂ ಇಟ್ಟಿದ್ರೆ ಆವಾಗ ಅಲಕ್ಷ್ಮಿಗೆ ಖುಷಿಯಾಗುತ್ತೆ. ಆವಾಗ ಅಲಕ್ಷ್ಮಿ ಅಂದರೆ ದರಿದ್ರ ಲಕ್ಷ್ಮಿ ಬಂದು ನೆಲೆಸ್ತಾಳೆ. ನಾವು ಅದೇ ಸಿಹಿ ಪದಾರ್ಥಗಳನ್ನ ಇಟ್ಟರೆ ಆವಾಗ ಲಕ್ಷ್ಮಿಗೆ ಖುಷಿಯಾಗಿ ನಮ್ಮ ಮನೆಗೆ ಲಕ್ಷ್ಮೀ ಕೃಪಾ ಕಟಾಕ್ಷ ಆಗತ್ತೆ ಅಂತ ಹೇಳ್ತಾರೆ. ಹಾಗಾಗಿ ನೈವೇದ್ಯಕ್ಕೆ ಇಟ್ಟಿದ್ದ ವಸ್ತು ಹುಳಿ ಆಗೋಕ್ಕೂ ಮುಂಚೆನೇ ನೈವೇದ್ಯನ ತೆಗೆದು ನಾವು ಸ್ವೀಕರಿಸ್ಬೇಕಾಗುತ್ತೆ. ಕೆಲವೊಬ್ಬರು ನೈವೇದ್ಯಕ್ಕೆ ಸಿಹಿನೇ ಇಟ್ಟಿರ್ತಾರೆ. ಫಾರ್ ಎಕ್ಸಾಂಪಲ್ ಹಾಲು, ಸಕ್ಕರೆ ಹಾಕಿಟ್ಟಿರ್ತಾರೆ. ಆದರೆ ಆವತ್ತೊಂದು ದಿನ ಉಪಯೋಗಿಸಿರಲ್ಲ, ನಾಳೆಗೆ ತೆಗಿಯೋಕೆ ಹೋಗ್ತಾರೆ, ಅದು ಹುಳಿಯಾಗಿರುತ್ತೆ. ಆ ರೀತಿ ಹುಳಿಯಾಗೋ ತನಕ ಬಿಡಬಾರ್ದು. ಪೂಜೆ ಆಗಿ ಸ್ವಲ್ಪ ಹೊತ್ತಾದಮೇಲೆ ತೆಗೆದು ಅಂದರೆ ನಾವು ಮನೆಯವರೆಲ್ಲ ಅದನ್ನು ಉಪಯೋಗಿಸ್ಕೋಬೇಕು. ನಾವೇನಾದರೂ ಲಕ್ಷ್ಮಿನ ಒಳಗಡೆ ಬರಮಾಡ್ಕೊಳ್ಳಿಲ್ಲ ಅಂದರೆ ಅಲಕ್ಷ್ಮಿ ಬಂದು ನೆಲೆಸ್ತಾಳೆ. ಹಾಗಾಗಿ ಮನೆ ಮುಂದೆ ಅಥವಾ ಅಂಗಡಿಗಳ ಮುಂದೆ ಅಥವಾ ವೆಹಿಕಲ್ಗೆ ಕಟ್ಟಿದಾಗ ಏನಾಗುತ್ತೆ, ಅಲ್ಲೇ ಲಕ್ಷ್ಮಿಗೆ ಆಹಾರ ಸಿಕ್ತಂಗಾಗಿ ಅಲ್ಲೇ ನಿಂತ್ಕೋತಾಳೆ, ಒಳಗಡೆ ಬರಲ್ಲ. ಅದನ್ನು ಸ್ವೀಕರಿಸ್ಬಿಟ್ಟು ಹೊರಟೋಗ್ಬಿಡ್ತಾರೆ ಅನ್ನೋ ಒಂದು ನಂಬಿಕೆ ಇದೆ. ಇನ್ನು ವೈಜ್ಞಾನಿಕವಾಗಿ ಏನು ಹೇಳ್ತಾರಪ್ಪ ಅಂದರೆ ಕೆಲವೊಬ್ಬರು ಆಗಿನ ಕಾಲದಲ್ಲಿ ನಿಂಬೆಹಣ್ಣು ಮತ್ತು ಮೆಣಸಿನ್ಕಾಯಿನ ಇಟ್ಕೊಂಡು ಹೋಗ್ತಾಯಿದ್ರು ಎಲ್ಲರೂ ಹೊರಗಡೆ ಹೋಗಬೇಕು ಅಂದರೆ. ಆವಾಗ ಸ್ವಲ್ಪ ಲೈಟ್ಗಳಿರಲಿಲ್ಲ, ಬೆಳಕು ಕಮ್ಮಿ ಇತ್ತು. ಅಂದರೆ ನಮ್ಗೆ ಈಗಿರುವಂಥ ಫೆಸಿಲಿಟೀಸ್ ಆಗ ಇರಲಿಲ್ಲ. ನಮ್ಗೆ ಈಗ ಎಲ್ಲಾದರೂ ಹೋಗಬೇಕು ಅಂದರೆ ಯಾವುದಾದ್ರೂ ವೆಹಿಕಲ್ ಸಿಗುತ್ತೆ, ವೆಹಿಕಲಲ್ಲಿ ಹೋಗ್ತೀವಿ. ಅವಾಗೇನಿಲ್ಲ, ಕಾಡು ದಾರಿಲಿ ನಡ್ಕೊಂಡೇ ಹೋಗಬೇಕಾಗಿತ್ತು. ಏನು ಬಂದರೂ ಗೊತ್ತಾಗ್ತಿರ್ಲಿಲ್ಲ. ಈ ನಿಂಬೆಹಣ್ಣು ಮತ್ತು ಆವಾಗ ಹಸಿಮೆಣಸಿನ್ಕಾಯಿನ ಇಟ್ಕೊಂಡು ಹೋಗ್ತಿದ್ರು. ಏನಕ್ಕಪ್ಪ ಇಟ್ಕೊಂಡು ಹೋಗ್ತಿದ್ರು ಅಂದರೆ ನಿಂಬೆಹಣ್ಣು ಇಟ್ಕೊಂಡ್ರೆ ಅಕಸ್ಮಾತ್ ದಾವ ಆದರೆ ಅಲ್ಲಿ ನೀರು ತೊಗೊಂಡೋಗಿರ್ತಾರಲ್ಲ, ಅದಕ್ಕೆ ನಿಂಬೆಹಣ್ಣು ಹಾಕ್ಕೊಂಡು ಕುಡಿದ್ರೆ ಸ್ವಲ್ಪ ಬಾಯಾರಿಕೆ ಅಥವಾ ಹಸುವು ನಿವಾರಣೆ ಆಗ್ತಿತ್ತು ದೇಹಕ್ಕೆ, ಮತ್ತು ಚೈತನ್ಯ ಬರ್ತಾಯಿತ್ತು ಅಂತ ಇಟ್ಕೊಂಡು ಹೋಗ್ತಾರೆ. ಅಕಸ್ಮಾತ್ ಅಲ್ಲೇನಾದರೂ ಯಾವುದಾದ್ರೂ ಹುಳ ಉಪ್ಪಡಿ ಕಚ್ಚಿದ್ರೆ ಆವಾಗ ಈ ಮೆಣಸಿನ್ಕಾಯಿನ ತಿಂದರೆ ಅದು ಖಾರ ಆಗ್ತಿತ್ತು, ತಿನ್ನೋಕ್ಕಾಗದೇ ಥರ. ಆ ಖಾರ ಗೊತ್ತಾದರೆ ಅದು ವಿಷಕಾರಿ ಅಲ್ಲ ಅಂತ. ಅಕಸ್ಮಾತ್ ಅದು ಖಾರ ಗೊತ್ತಾಗಲಿಲ್ಲ ಅಂದರೆ ಅದು ವಿಷಕಾರಿಯಾಗಿದೆ, ನಾವೇನಾದ್ರು ಚಿಕಿತ್ಸೆ ಮಾಡ್ಕೋಬೇಕು ಅಂತ ತಕ್ಷಣ ಚಿಕಿತ್ಸೆ ಮಾಡ್ಕೊಳ್ಳೋಕ್ಕೆ ಅನುಕೂಲ ಆಗ್ತಿತ್ತು. ಇನ್ನೊಂದೇನಪ್ಪ ಅಂದರೆ ನಿಂಬೆಹಣ್ಣು, ಹಸಿಮೆಣಸಿನ್ಕಾಯಿನ ಇಟ್ಕೊಂಡ್ರೆ ಯಾವುದೇ ಕೀಟಗಳು ನಮ್ಮ ಹತ್ರ ಬರಲ್ಲ. ಅದ್ರ ಸ್ಮೆಲ್ಗೆ ಯಾವುದೂ ನಮ್ಮ ಹತ್ರ ಬರಲ್ಲ, ಏನೂ ಕಚ್ಚಲ್ಲ ಅಂತ ಹಿಂದಿನ ಕಾಲದಲ್ಲಿ ನಂಬ್ತಿದ್ರು. ಮತ್ತು ಈ ಮನೆ ಮುಂದೆ ಅಥವಾ ಏನಾದರೂ ಕಟ್ಟಿದ್ರೆ ಆ ಮನೆಗೆ ಯಾವುದೇ ರೀತಿಯ ಕ್ರಿಮಿಕೀಟಗಳು ಬರಲ್ಲ ಅಂತ ಹೇಳ್ತಾರೆ. ಇನ್ನು ಋಣಾತ್ಮಕ ಶಕ್ತಿ ಅಂದರೆ ನೆಗೆಟಿವ್ ಎನರ್ಜಿ ಕೂಡ ಮನೆ ಒಳಗಡೆ ಬರೋದಕ್ಕೆ ಇದರಿಂದ ಅವಕಾಶ ಸಿಗಲ್ಲ ಅಂತ ಹೇಳ್ತಾರೆ. ಹಾಗಾಗಿ ಅದನ್ನು ಕಟ್ತಾರೆ. ನಿಂಬೆಹಣ್ಣು ಅಥವಾ ಹಸಿಮೆಣಸಿನ್ಕಾಯಿ ಏನಾದರೂ ಕೊಳ್ತೋಗ್ತಾ ಇತ್ತು ಅಂದರೆ ಅದನ್ನು ತೆಗೆದು ನೀರಿಗೆ ಬಿಟ್ಟು ಬೇರೆ ಹೊಸದಾಗಿ ಕಟ್ಟಬೇಕಾಗಿರುತ್ತೆ. ಆವಾಗ ಮನೆ ಒಳಗಡೆ
ದರಿದ್ರ ಲಕ್ಷ್ಮಿ ಅಂದರೆ ಅಲಕ್ಷ್ಮಿ ಬರಲ್ಲ, ಲಕ್ಷ್ಮಿ ವಾಸ ಮಾಡ್ತಾಳೆ ಅಂತ ಹೇಳ್ತಾರೆ. ಇದಿಷ್ಟು ನಿಂಬೆಹಣ್ಣು ಮತ್ತು ಮೆಣಸಿನ್ಕಾಯಿನ ಯಾಕೆ ಕಟ್ತಾರೆ ಅನ್ನೋ ವೈಜ್ಞಾನಿಕ ಕಾರಣ ಮತ್ತು ಧಾರ್ಮಿಕ ಕಾರಣಗಳನ್ನ ತಿಳಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರು ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೇಳಿದ್ದಕ್ಕಾಗಿ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ.